ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಟು ಡೇ 19 ಆಫ್ 75 ಡೇಸ್ ಸ್ಟಡಿ ಚಾಲೆಂಜ್. ಎಲ್ಲ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ಬಾಬಪ್ಪ. ಸೊ ಮಾರ್ನಿಂಗ್ ನಾನು ಎದ್ದಾಗ 6 o'clock ಆಗಿತ್ತು. ಸೊ ನಾನು ಎದ್ದುಬಿಟ್ಟು ಮಾಮೂಲಿ ಆ್ಯಸ್ ಯೂಶುವಲ್ ನನ್ನ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ನಾನು ಓದ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಸೊ ನಾನಿವಾಗ ಕರೆಂಟ್ ಅಫೇರ್ಸ್ ಸೈನ್ಸಲ್ಲಿ ಓದ್ತಾ ಇದ್ದೀನಿ. ಸೊ ಸೈನ್ಸಲ್ಲೂ ಎನ್ವಿರಾನ್ಮೆಂಟಲ್ಲೂ ಭಾಳ ಕರೆಂಟ್ ಅಫೇರ್ಸ್ ಆ್ಯಕ್ಚುಲಿ ಎಲ್ಲ ಸಬ್ಜೆಕ್ಟಲ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಯೂಶ್ವಲಿ ಜಿಯೋಗ್ರಫಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಸೈನ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಕರೆಂಟ್ ಅಫೇರ್ಸ್ ಮೇಲೆ ಸ್ವಲ್ಪ ಜಾಸ್ತಿನೇ ಓದಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಬೇರೆ ಬೇರೆ ಈಗ ನಾನು ಹೇಳ್ದಂಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ನಾವು ಸ್ವಲ್ಪ ಬೇಸಿಕ್ಸ್ ಗೊತ್ತಿದ್ರು ಏನು ಬೇಕಾದರೂ ಮಾಡ್ಬೋದು. ಬಟ್ ಇದರಲ್ಲಿ ಬೇಸಿಕ್ಸ್ ಗೊತ್ತಿದ್ರು ನಾವು ಕರೆಂಟ್ ಅಫೇರ್ಸ್ಗೆ ಅಪ್ಡೇಟ್ ಆಗ್ತಾ ಇರಬೇಕು. ಸೊ ನಾನೇನು ಮಾಡ್ತೀನಿ ಅಂತಂದರೆ ಈ ಥರದ್ದು ಏನಾದ್ರು ಮ್ಯಾಗ್ಝಿನ್ ಸಿಕ್ಕಿದ್ರೆ ಮ್ಯಾಗ್ಝಿನಲ್ಲಿ ನೋಡ್ತೀನಿ. ಆ್ಯಸ್ ಯೂಶುವಲ್ ನಾನು ಹೇಳಿದ್ನಲ್ವ ನ್ಯೂಸ್ ಪೇಪರ್ ಅಂತ. ಸೊ ನಾನು ಫ್ರಮ್ ನೆಕ್ಸ್ಟ್ ಮಂತ್ ನಾನು ಹಾರ್ಡ್ ಕಾಪಿ ಇದು ನ್ಯೂಸ್ ಪೇಪರ್ನ ತರಿಸ್ಕೊತೀನಿ. ಇವಾಗ ಸದ್ಯಕ್ಕೆ ನಾನು ಸಾಫ್ಟ್ ಕಾಪಿನ ರೆಫರ್ ಮಾಡ್ತಿದ್ದೀನಿ. ಆ್ಯಂಡ್ 29th ಕನ್ನಡ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಇದ್ರ ಮೇಲೆ ಸ್ವಲ್ಪ ಕನ್ನಡ ಮೇಲೆ ರೆಫರ್ ಮಾಡೋದಕ್ಕೆ ಟೈಮ್ ಇಟ್ಕೊತಿದ್ದೀನಿ. ಆ್ಯಂಡ್ ನಾನು ಈ ವಿಡಿಯೋ ಎಂಡಿಂಗಲ್ಲಿ ನಾನು ಕನ್ನಡಕ್ಕೆ ಕೆಲವು ಟ್ರಿಕ್ಸ್ಗಳನ್ನ ಹೇಳ್ತೀನಿ, ನಾನು ಏನು ಫಾಲೋ ಮಾಡ್ತಿದ್ದೀನಿ ಅಂತ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನನಗೆ ಮೆಸೇಜ್ ಬಂದಿತ್ತು ಏನಂತ ಅಂದರೆ ನನಗೆ UPSC ಆ್ಯಂಡ್ KPSCಗೆ ಇಂಗ್ಲೀಷಲ್ಲಿ ಬೇಕು ಬುಕ್ಸ್ಗಳು ಅಂತ. ಸೊ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ, ಯಾಕೆಂದರೆ 29th ಎಕ್ಸಾಮ್ಸ್ ಅಲ್ವಾ. ಸೊ ಸ್ವಲ್ಪ ಓದ್ಕೊಳ್ಳೋದ್ರಲ್ಲಿದ್ದೀನಿ. ಸೊ ಆಫ್ಟರ್ 29th ನಾನು ಎಲ್ಲ ಬುಕ್ಸ್ಗಳ ಬಗ್ಗೆ ಹೇಳ್ತೀನಂತೆ. ಸಾಧ್ಯ ಆದರೆ ನಾನು 29th ವಿಡಿಯೋ ಮಾಡಿಬಿಟ್ಟು ಸಂಜೆ ಹಾಕ್ತೀನಂತೆ. ಸಾರಿ. ಆ್ಯಂಡ್ ನಾನು ಸೈನ್ಸ್ ಬಗ್ಗೆ ಹೇಳಬೇಕಂತಂದರೆ ತುಂಬ ಸ್ಟ್ರೆಸ್ಫುಲ್ ಮಾಡಿಕೊಂಡು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಬರ್ದಲ್ಲೇ ಇರೋರಿಗೆ ನಾನು ಹೇಳ್ತಿರೋದು ಮೇನ್ಸ್ ಪರ್ಪಸಲ್ಲಿ ಓದ್ಕೊಳ್ಳೇಬೇಕು. ಪ್ರಿಲಿಮ್ಸ್ಗೆ ಸೈನ್ಸಲ್ಲಿ ನಾನು ಓದಿ ಮಾರ್ಕ್ಸ್ ತೆಗಿತೀನಿ ಅಂತ ಅಂದರೆ ಒಂದು 8 ಕ್ವಶನ್ಸ್ ಮ್ಯಾಕ್ಸಿಮಮ್ ಬರ್ಬೋದು UPSCಯಲ್ಲಿ, 8 to 15 ಕ್ವಶನ್ಸ್. ಸೊ ಬೇರೆ ಸಬ್ಜೆಕ್ಟಲ್ಲೂ ನೀವು ಓದ್ಕೊಂಡ್ರು ಅಷ್ಟೇ ಮಾರ್ಕ್ಸ್ ತೆಗಿಬೋದು. ಹಾಗಂತ ನಾನೇನೋ ಡಿಮೋಟಿವೇಟ್ ಮಾಡ್ತಾ ಇಲ್ಲ, ಬಟ್ ಇರೋ ಟ್ರಿಕ್ಸ್ನ ನಾನು ಹೇಳ್ತಿದ್ದೀನಿ. ಈಗ ಸೈನ್ಸಿಂದ 15 ಮಾರ್ಕ್ಸ್ನ ನೀವು ತಗೊಳ್ಳೋದಕ್ಕೆ ಸುಮ್ಮನೆ ಅದೊಂದೇ ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೂ ಇನ್ ಡೆಪ್ತ್ ಹೋಗಿ ಓದ್ಕೊಳ್ಳೋದಕ್ಕಿಂತ ಸುಮ್ಮನೆ ಮೇಲ್ಮೇಲೆ ನೋಡ್ಕೊಂಡು ಓದ್ಕೊಂಡ್ರು ನಿಮ್ಗೆ 1 2 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ನಾನು ಈ ಥರ ಅರ್ಥ ಮಾಡಿಸ್ಕೊಂಡು ನಾನು ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ ನಾನು ಇನ್ನೊಂದು ಹೇಳಬೇಕು ಸೈನ್ಸ್ ಬಗ್ಗೆ ಅಂತ ಅಂದರೆ, ಮೇನ್ಸ್ಗೆ ಆಬ್ವಿಯಸ್ಲಿ ಸ್ವಲ್ಪ ಬರೆಯೋದಕ್ಕಂತೂ ಗೊತ್ತಿರಬೇಕು. ಯಾಕೆಂದರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಲ್ವಲ್ಲ, ಅವ್ರಿಗೆ ನಾನು ಹೇಳ್ತಾ ಇರೋದಷ್ಟೇ. ಅದಾದಮೇಲೆ ನೆಕ್ಸ್ಟ್ ನಾನು ಹೇಳೋದು ಎನ್ವಿರಾನ್ಮೆಂಟ್ದು ಇಂಪಾರ್ಟೆಂಟ್ ಟಾಪಿಕ್ಸ್ನ ಕೇಳಿದ್ರಿ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಅಷ್ಟೊಂದು ಏನೂ ಇಲ್ಲ. ಬಟ್ ನಾನು ಹೇಳೋ ಪ್ರಕಾರ ಅದರಲ್ಲಿ ಬಯೋಸ್ಪಿಯರು ಇಂಪಾರ್ಟೆಂಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನಂತ ಅಂದರೆ, ನೀವು ಓದ್ಕೊಳ್ಳೋದ್ರ ಮೇಲೆ ನಿಮಗೆ ಇಂಪಾರ್ಟೆಂಟ್ ಅಂತ ಏನು ಅನಿಸುತ್ತೆ ಅಂದರೆ, ಈಗ ನೀವು ನ್ಯೂಸ್ ಪೇಪರ್ ನೋಡ್ತೀರಾ. ಸೊ ಎನ್ವಿರಾನ್ಮೆಂಟಲ್ 1 ವೀಕಲ್ಲಿ ನಿಮಗೆ ಅಥವಾ 1 ಮಂತಲ್ಲಿ ಏನು ಚೇಂಜಸ್ ಆಗಿದೆ, ಸೊ ಅದ್ರ ಮೇಲೆ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಯಾಕೆಂದರೆ ಸ್ವಲ್ಪ ಜಾಸ್ತಿ ಅವರು ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ತಾರೆ. ಸೊ ಕರೆಂಟ್ ಅಫೇರ್ಸ್ ಮೇಲೆ ಕೇಳಿದಾಗ ಸೊ ನಿಮಗೆ ಇಲ್ಲೇ ಹೆಂಗೆ ಓದ್ಕೊಳ್ಳೋದು, ಬೇಸಿಕ್ಸ್ನ ಹೆಂಗೆ ಓದ್ಕೊಳ್ಳೋದು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಬಟ್ ಎನ್ವಿರಾನ್ಮೆಂಟು, ಜಿಯೋಗ್ರಫಿ ಇಂಪಾರ್ಟೆಂಟ್ ಅಂತ ಇದರಲ್ಲಿ ಹೇಳೋಕ್ಕಾಗಲ್ಲ. ಏಕೆಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ರಾವ್ಸ್ ಅವ್ರದ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬುಕ್ನ ನಾನು ರೆಫರ್ ಮಾಡ್ತಿದ್ದೀನಿ. ಇದು ನನ್ನ ಹತ್ರ PDF ಇತ್ತು. ಸೊ ಅದನ್ನೇ ನಾನು ಜೆರಾಕ್ಸ್ ತಕ್ಕೊಂಡು ನಾನು ಅದನ್ನು ಓದ್ತಾ ಇದ್ದೀನಿ. ಮೊದಲನೇದಾಗಿ ಇದರಲ್ಲಿ ಇರೋವಂಥದ್ದು ತುಂಬ ನಿಮಗೆಲ್ಲರಿಗೂ ಗೊತ್ತು, ಬಯೋಟೆಕ್ನಾಲಜಿ ಸೆಲ್ಸ್ ಬಗ್ಗೆ ಇರುತ್ತೆ. ಸ್ವಲ್ಪ ಇದರಲ್ಲಿ ಏನೇನಿರುತ್ತೆ ಅಂತ ಮೇಲ್ಮೇಲೆ ಹೇಳೋದಾದರೆ, ಫಿಸಿಕ್ಸ್ ಇರುತ್ತೆ, ಕೆಮಿಸ್ಟ್ರಿ ಇರುತ್ತೆ, ಬಯಾಲಜಿನೂ ಇರುತ್ತೆ. ಅದರಲ್ಲಿ ಇನ್ ಡೆಪ್ತ್ ಇವಾಗ ಪ್ರೆಸೆಂಟ್ ಏನೇನಿದೆ ಅನ್ನೋದು ನೋಟ್ಸ್ ಮಾಡಿ ಒಂದ್ಸಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಈ ಥರ ತುಂಬ ನನಗೆ ಗೊತ್ತಿರೋಂಗೆ ಕೋಚಿಂಗ್ ನೋಟ್ಸ್ಗಳನ್ನ ರೆಫರ್ ಮಾಡಿದ್ರೂ ಸಾಕು. ಯಾಕೆಂದರೆ ಇದ್ರ ಮೇಲೆ ನನಗೆ UPSCಯಲ್ಲಿ ಈ ನೋಟ್ಸಲ್ಲಿ 4 ಕ್ವಶನ್ಸ್ ಬಂದಿತ್ತು. ಈ ನೋಟ್ಸ್ ಅಂತಲ್ಲ, ನಾನು ಇನ್ನೂ ಬೇಜಾನ್ ತುಂಬ ನೋಟ್ಸ್ಗಳನ್ನ ಹಂಗೆ PPT ಅದರಲ್ಲೆಲ್ಲ ನೋಡ್ಕೊಂಡಿದ್ನಲ್ಲ. ಸೊ ಅದರಲ್ಲೇ ಒಂದು 4-5 ಕ್ವಶನ್ಸ್ ಬಂದಿತ್ತು. ಸೊ ನೀವು ಇನ್ಸ್ಟಿಟ್ಯೂಟ್ಸ್ ಯಾವ್ದಾದ್ರು ಕೋಚಿಂಗ್ ನೋಟ್ಸ್ ನೋಡಿಕೊಂಡ್ರು ಸಾಕು. ಇಲ್ಲ ಅಂತ ಅಂದರೆ ಆ್ಯಸ್ ಯೂಶುವಲ್ ಫ್ರಮ್ 6th to 12th ಸೈನ್ಸ್ ಬುಕ್ಸ್ನ ನೀಟಾಗಿ ಓದ್ಕೊಬಿಡಿ. ಸೊ ಅದಕ್ಕಿಂತ ಬೆಸ್ಟ್ ನಾನು ಇನ್ಯಾವುದೂ ಹೇಳಲ್ಲ ಸೈನ್ಸಿಗೆ. ಯಾಕೆಂದರೆ ಸೈನ್ಸ್ಗೆ ಅಂತ ಪರ್ಟಿಕ್ಯುಲರಾಗಿ ನಾನು ಯಾವುದು ಟೆಕ್ಸ್ಟ್ ಬುಕ್ನ ರೆಫರ್ ಮಾಡ್ತಿಲ್ಲ. ಯಾವ್ದಾದ್ರು ಈ ಥರ ಕೋಚಿಂಗ್ ನೋಟ್ಸ್ನ ರೆಫರ್ ಮಾಡಿದ್ರೂ ಸಾಕು. ಆ್ಯಂಡ್ ಇದು ನನ್ನ ಕಡೆಯಿಂದ ರಿಕ್ವೆಸ್ಟು, ನನ್ನ ಈ ಪೇಜ್ ಪರ್ಟಿಕ್ಯುಲರ್ ಆಗಿರೋದು ಓನ್ಲಿ ಫಾರ್ UPSC ಆ್ಯಂಡ್ KPSC ಆ್ಯಂಡ್ ದ ಕಾಂಪಿಟೇಟಿವ್ ಫೀಲ್ಡಲ್ಲಿರೋಂಥ ಸ್ಟೂಡೆಂಟ್ಸಿಗೆ ಮಾತ್ರ. ನಂತರ ಯಾರು ಆಸ್ಪಿರೆಂಟ್ಸ್ ಇದ್ದಾರಲ್ಲ ಅವ್ರುಗಳಿಗೆ ಮಾತ್ರ. ಇನ್ನೂ ಮುಖ್ಯವಾಗಿ ಹೇಳಬೇಕಂದ್ರೆ, ನಮಗೆ ಇವಾಗಿಂದ ಒಂದು ಸ್ಟ್ಯಾಂಡರ್ಡ್ ಬಿಲ್ಡ್ ಆಗಬೇಕು. ಯಾಕೆ ಅಂತಂದರೆ, ಸುಮ್ಮನೆ ನಾವು IAS ಆಫೀಸರ್ ಆಗಿದ ತಕ್ಷಣ, ಒಬ್ಬ KS ಆಫೀಸರ್ ಆಗಿದ ತಕ್ಷಣ ನಮಗೆ ಒಳಗಿಂದ ಏನೂ ಬರಲ್ಲ. ನಮ್ಗೆ ಆ್ಯಟಿಟ್ಯೂಡ್ ನಮ್ಗೆ ಇವತ್ತಿಂದ ಬಿಲ್ಡ್ ಆದರೆ ಮಾತ್ರ ನಾವು ನಾಳೆ ದಿನ ಆ್ಯಟಿಟ್ಯೂಡಲ್ಲಿ ನಾವು ಬದುಕೋಕ್ಕಾಗೋದು. ಸೊ ಇದೊಂದು ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತೀನಿ. ಪ್ಲೀಸ್ ಇವತ್ತಿಂದಲೇ ನೀವೆಲ್ಲರೂ ಆ ಒಂದು ಸ್ಟ್ಯಾಂಡರ್ಡ್ನ ಫಾಲೋ ಮಾಡಿ. ಯಾರೂ ಕೂಡ ಯಾರನ್ನೂ ಸುಮ್ಮನೆ ಮೆಸೇಜ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಇವಾಗ ಒಂದು 2 years ನೀವು
ನಿಮ್ಮ ಒಂದು ಸಮಯನ ಓದಿಗೆ ಕೊಟ್ಟರೆ ಖಂಡಿತವಾಗ್ಲೂ ಆ ಓದು ನಿಮಗೆ ಗೌರವ ತಂದುಕೊಡುತ್ತೆ. ಯಾರು ನಿಮ್ಮನ್ನು ಮಾತಾಡ್ಸೋದು ನೀವು ಎಕ್ಸ್ಪೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಹುಡ್ಕೊಂಡು ಬಂದು ಮಾತಾಡ್ಸಂಗಾಗತ್ತೆ. ನಾನು ಬುದ್ಧಿ ಮಾತು ಹೇಳೋ ಅಷ್ಟು ದೊಡ್ಡವಳಲ್ಲ, ಬಟ್ ಒಬ್ಬ ಫ್ರೆಂಡಾಗಿ ಒಳ್ಳೆ ಗೈಡಾಗಿ ಹೇಳ್ತಾ ಇದ್ದೀನಿ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಇವತ್ತಿಂದನೇ ಒಂದು ಸ್ಟ್ಯಾಂಡರ್ಡ್ನ ನಮ್ಮಲ್ಲಿ ಬಿಲ್ಡ್ ಮಾಡೋಣ, ನಾವೊಬ್ಬರು ಆಫೀಸರ್ ಆಗಿ ಬಿಹೇವ್ ಮಾಡೋಣ. ಸೊ ನಾನು ಇವಾಗ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂದರೆ KEAದು ಕಡ್ಡಾಯ ಕನ್ನಡದ ಬಗ್ಗೆ ನಾನು ಯಾವ ರೀತಿ ಟಿಪ್ಸ್ನ ನಾನು ನಿಮಗೆ ಹೇಳಬೇಕು ಅಂತಿದ್ದೀನಿ ಅಂತ. ತುಂಬ ಸ್ಟ್ರೆಸ್ಫುಲ್ ಮಾಡ್ಕೊಂಡು ಓದಬೇಡಿ. ಇದು ಯಾಕೆ ನಾನು ಈ ಥರ ಮಾತು ಹೇಳ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. KEA ಅವರು ನಡೆಸ್ತಿರುವಂತಹ VAO ಅಂದರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಿನೇಷನ್ಗೆ ಕನ್ನಡ 29th ಇದೆ. ಸೊ ನನಗೆ ಗೊತ್ತಿಲ್ಲ ಇವಾಗ ಮತ್ತೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು, ಅವರಿಗೆಲ್ಲ ಡೇಟ್ಸ್ ಚೇಂಜ್ ಆಗಿದೆ ಅಂತ. ಐ ಆಮ್ ಸಾರಿ, ನನಗೆ ಗೊತ್ತಿರಲಿಲ್ಲ. ಸೊ ನಿಮಗೆ ಯಾವಾಗ ಬರುತ್ತೆ ಸೊ ಆವಾಗ ನೀವು ಬರ್ಕೋಬೋದು. ಸೊ ಕಡ್ಡಾಯ ಕನ್ನಡದಲ್ಲಿ ತುಂಬ ಜನ ನಾನು ಯೂಟ್ಯೂಬಲ್ಲಿ ಈಗ ನೋಡ್ತಿದ್ದೀನಿ, ತುಂಬ ಜನ ಕ್ವೆಶ್ಚನ್ ಪೇಪರ್ಸ್ನ ರಿವಿಷನ್ ಮಾಡೋದೆಲ್ಲದನ್ನೂ ಹಾಕ್ತಾ ಇದ್ದಾರೆ. ಸೊ ನೀವು ಎಲ್ಲರೂ ಕೂಡ ರೆಫರ್ ಮಾಡ್ಬೋದು. ಕನ್ನಡ ವ್ಯಾಕರಣ ನಾನು ನಿಮ್ಗೊಂದು ಬುಕ್ ತೋರಿಸಿದ್ದೀನಿ, ಸೊ ಅದನ್ನು ನೀವು ರೆಫರ್ ಮಾಡ್ಬೋದು. ಸೊ ನಿಮ್ಗೆ ಯಾವುದೇ ಈಸಿ ಕಂಟೆಂಟ್ ಅನಿಸುತ್ತೆ ಅದನ್ನು ನೀವು ರೆಫರ್ ಮಾಡಿ. ಸೊ ನಾನು ಕೆಲವೊಂದನ್ನು ಹಾಗೆ ವಾಯ್ಸ್ ಮೂಲಕ ಹೇಳ್ತೀನಿ, ಕೆಲವೊಂದನ್ನು ಹಾಗೆ ನಾನು ಬರ್ದು ಹೇಳ್ತೀನಿ. ಸೊ ಮೊದಲನೇದಾಗಿ 100 ಕ್ವೆಶ್ಚನ್ಸ್ ಇರುತ್ತೆ ಆ್ಯಂಡ್ 2 hours ನಿಮಗೆ ಟೈಮ್ ಇರುತ್ತೆ. ಆ್ಯಂಡ್ ಒಂದು ಕ್ವೆಶ್ಚನ್ಗೆ ನಿಮಗೆ 1.5 ಮಾರ್ಕ್ಸ್ ಇರುತ್ತೆ. ಸೊ ಈಚ್ ಕ್ವೆಶ್ಚನ್ಗೆ 1.5 ಮಾರ್ಕ್ಸ್ ಅಂತ ಅಂದರೆ ಟೋಟಲ್ ನಿಮಗೆ ಮಾರ್ಕ್ಸ್ ಬಂದುಬಿಟ್ಟು 150 ಮಾರ್ಕ್ಸ್ ಇರುತ್ತೆ. ಸೊ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಪಾಸಿಂಗ್ ಮಾರ್ಕ್ಸ್ ಮೇನ್, ಇದರಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟಿದ್ರೆ ಸಾಕು, ಯಾಕೆಂದರೆ ಈ ಮಾರ್ಕ್ಸ್ ಇದು ನಿಮಗೆ ಏನಕ್ಕೂ ಇನ್ಕ್ಲೂಡ್ ಆಗೋಲ್ಲ. ಸೊ 50 ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಸೊ ನೀವು ಇದರಲ್ಲಿ 100 ತಗೊಂಡೆ 150 ತಗೊಂಡೆ ಅದರಲ್ಲಿ ಏನೂ ಬರಲ್ಲ. ಬಟ್ ಬರೋದು ನಮಗೇನು ಅಂದರೆ ನಮ್ಮ ಮಾತೃಭಾಷೆಯಲ್ಲಿ ನಾವು ಬರೀ ಜಸ್ಟ್ ಪಾಸ್ ಆಗಂಗಿಲ್ಲ. ಸೊ ಜಾಸ್ತಿ ಮಾರ್ಕ್ಸ್ ತಗೋಬೋದು. ಸೊ ಅದು ಹೆಂಗಿರಬೇಕು ಅಂದರೆ ನಮ್ಮ ಇನ್ಪುಟ್ಟು ಸಬ್ಜೆಕ್ಟ್ ಮೇಲೆ ಹಾಗೆ ಇರಬೇಕು. ಸೊ ನೆಕ್ಸ್ಟ್ ಏನಂತಂದರೆ ನಮಗೆ 50 ಮಾರ್ಕ್ಸ್ ಬರೋದಕ್ಕೆ 35 ಕ್ವೆಶ್ಚನ್ಸ್ ಕರೆಕ್ಟಾದರೂ ಸಾಕು. ಆ್ಯಂಡ್ ನೆಕ್ಸ್ಟ್ ನಾನು ಏನು ಹೇಳೋದಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಈ ಸಬ್ಜೆಕ್ಟಲ್ಲಿ ಈಸಿಯಾಗಿ ಸ್ಕೋರ್ ಮಾಡುವಂತಹ ಕೆಲವೊಂದೊಂದು ಪಾಯಿಂಟ್ಸ್ನ ನಾನು ಹೇಳ್ತೀನಿ. ಕೆಲವೊಂದನ್ನು ಇಲ್ಲಿ ನಾನು ಬರ್ದು ತೋರಿಸಿದ್ದೀನಿ. ಸಂಧಿಗಳು ಆ್ಯಂಡ್ ಅರೇಂಜ್ಮೆಂಟ್ಸ್ ಅಂತಂದರೆ PQRS ಅಂತ ಕೊಟ್ಟಿರ್ತಾರೆ, ಅದು ಯಾವ ಅರೇಂಜ್ಮೆಂಟಲ್ಲಿ ಕರೆಕ್ಟ್ ಇದೆ ಅಂತ ಕೇಳ್ತಾರೆ. ಆಮೇಲೆ ವಿಭಕ್ತಿ ಪ್ರತ್ಯಯ, ಅದಾದಮೇಲೆ ನುಡಿಗಟ್ಟು, ಗಾದೆ, ಅದಾದಮೇಲೆ ನಾನು ಕೆಲವೊಂದೊಂದು ಗ್ರಾಮರ್ ನೋಟ್ಸಲ್ಲಿ ಹೇಳಿದ್ದೀನಿ, ಅಂದರೆ ಹಿಂಟ್ಸ್ ಥರ ಕೊಟ್ಟಿದ್ದೀನಿ, ತುಂಬ ಸಣ್ಣದಾಗಿ ಟಿಪ್ಸ್ ಥರ ಕೊಟ್ಟಿದ್ದೀನಿ. ಸೊ ನಾನಿವತ್ತು ಈ ವಿಡಿಯೋದಲ್ಲೂ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಯಾಕೆಂದರೆ ಹಿಂದಿನ 3 ವಿಡಿಯೋಸಲ್ಲೂ ನಾನು ಸ್ವಲ್ಪ ಕನ್ನಡನ ತೋರಿಸ್ಕೊಂಡು ಬಂದಿದ್ದೇನೆ ಅಂತ ನನ್ನ ನೋಟ್ಸನ್ನ. ಸೊ ನಾನು ಅದನ್ನು ಹಾಕ್ತೀನಿ. ನನಗೆ ಕವಿಗಳ ಪರಿಚಯ ಎಲ್ಲ ಬರ್ಕೊಂಡು ಕೂರೋದಕ್ಕೆ ನನಗೆ ಟೈಮ್ ಖಂಡಿತ ಸಾಲಿಲ್ಲ. ಇಲ್ಲಾಂದರೆ ನಾನು ಇಷ್ಟೊತ್ತಿಗೆ ನಿಜವಾಗ್ಲೂ ಬರೀತಿದ್ದೆ. ನಾನು ಬರಿತೀನಿ ಅಂತ ಹೇಳಿದ್ದೆ, ನಂಗೆ ಟೈಮ್ ಸಾಲಿಲ್ಲ. ಐ ಆಮ್ ವೆರಿ ಸಾರಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನೀವು ಈ ಕಡ್ಡಾಯ ಕನ್ನಡ ಎಕ್ಸಾಮ್ನ ಪಾಸ್ ಆದರೆ ಮಾತ್ರ ಮೇನ್ ಎಕ್ಸಾಮ್ಗೆ ನೀವು ಕ್ವಾಲಿಫೈ ಆಗ್ತೀರಾ. ಏನು ನೆಕ್ಸ್ಟ್ ಮಂತ್ ಇದೆ ಅಲ್ವಾ VAO ಎಕ್ಸಾಮು, 2 ಪೇಪರ್ಸ್ ಇರುತ್ತೆ. ಸೊ ಫಸ್ಟ್ ಪೇಪರ್ ನಿಮಗೆ GS ಇರುತ್ತೆ. GS ಅಂದರೆ ಆ್ಯಸ್ ಯೂಶ್ವಲ್ ಕರೆಂಟ್ ಅಫೇರ್ಸ್, ಜಿಯೋಗ್ರಫಿ, ಪೊಲಿಟಿ, ಹಿಸ್ಟ್ರಿ ಆ್ಯಂಡ್ ಗ್ರಾಮ ಪಂಚಾಯತ್ ಬಗ್ಗೆ ಸ್ವಲ್ಪ ಜಾಸ್ತಿ ಕೇಳ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ಎಕನಾಮಿ. ಸೊ ಪೇಪರ್ 2ನಲ್ಲಿ ಆ್ಯಸ್ ಯು ಸಿ ಕಮ್ಯುನಿಕೇಷನ್ ಪೇಪರ್ ಅಂತ ನಾವು ಕರಿತೀವಿ. ಏನಂತ ಅಂದರೆ ಕನ್ನಡ ಇರುತ್ತೆ, ಅದು ಬಂದುಬಿಟ್ಟು 35 ಮಾರ್ಕ್ಸಿಗಿರುತ್ತೆ ನನಗೆ ಗೊತ್ತಿರೋ ಹಂಗೆ. ಅದಾದಮೇಲೆ ಇಂಗ್ಲೀಷ್ 35 ಮಾರ್ಕ್ಸ್ ಆ್ಯಂಡ್ ಇದು ಏನೋ ಮ್ಯಾಥ್ಸ್ ಅಂತೀನಿ, ಸಾರಿ, ಅದು ಹೇಳಿ ಅಭ್ಯಾಸ ಆಗಿಬಿಟ್ಟು. ನೆಕ್ಸ್ಟು ಕಂಪ್ಯೂಟರ್ ಬಂದುಬಿಟ್ಟು 30 ಮಾರ್ಕ್ಸಿಗಿರುತ್ತೆ. ಸೊ ಇಷ್ಟ ಆದಮೇಲೆ ಇಷ್ಟು ಟೋಟಲ್ ಮಾಡಿದ್ರೆ 100 ಮಾರ್ಕ್ಸ್ಗಿರುತ್ತೆ. ಸೊ ಪೇಪರ್ 1 100 ಮಾರ್ಕ್ಸ್ ಆ್ಯಂಡ್ ಪೇಪರ್ 2 100 ಮಾರ್ಕ್ಸ್ಗಿರುತ್ತೆ. ಸೊ VAOಗೆ ಎಷ್ಟು ಸ್ಯಾಲರಿ ಇದೆ ಅಂದರೆ 21,000 to 42,000. ಇದು ಬರೀ ಬೇಸಿಕ್ PUC ಅವರಿಗೆ ಮಾತ್ರ. ಮೀನ್ಸ್ ನಾನು ಹೇಳೋದು ಏನಂದರೆ ಎಂಟ್ರಿ ಲೆವೆಲ್ PUCಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಡಿಗ್ರಿ ಅವ್ರು ಕೂಡ ಹಾಕ್ಬೋದು, ನಾನು ಕೂಡ ಹಾಕಿದ್ದೀನಿ. ನನಗೆ ಅಂದರೆ ಸ್ಟಾರ್ಟಿಂಗ್ ನನಗೆ ಗೊತ್ತಿರಲಿಲ್ಲ, ಎಲ್ಲ ಎಕ್ಸಾಮ್ಗೂ ಕಾಲ್ ಆಗಿತ್ತಲ್ವ. ಸೊ ಎಲ್ಲದಕ್ಕೂ ಹಾಕ್ಬಿಡೋಣ, ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಯಾಕಂದರೆ ಯಾವಾಗಲೂ ನಾವು ಬ್ಯುಸಿ ಆಗಿರ್ಬೋದು ಓದ್ತಾ ಇದ್ರೆ ಅಂದ್ಬಿಟ್ಟು ನಾನು ಹಾಕ್ತೆ. ಸೊ ಈ ಥರ ನಾನು ಯಾಕೆಂದರೆ UPSC KPSC ಅಂದ್ಕೊಂಡು ನಾನು ಫಸ್ಟ್ ಸ್ಟಾರ್ಟ್ ಮಾಡಿದೆ. ಬಟ್ ನಾನು ಎಲ್ಲ ಥರ ಎಕ್ಸಾಮ್ಸ್ಗೂ ಹಾಕಿದ್ದೀನಿ. ಬಟ್ ನಾನು ಇಂಜಿನಿಯರ್ ಎಕ್ಸಾಮ್ ಹಾಕೋಣ ಅಂದರೆ ನಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಸೊ ಅದನ್ನು ನಾನು ಹಾಕಲಿಲ್ಲ. ಅದು ಬಿಟ್ಟರೆ VAO PDO ಎಲ್ಲದಕ್ಕೂ ಹಾಕಿದ್ದೀನಿ. ಸೊ ನಾನು ಮಾಡೋಂಥ ನೋಟ್ಸ್ ನಾನು ನಿಮಗೆ ನಾನು ಶೇರ್ ಮಾಡ್ತೀನಿ. ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಗಾದೆಗಳು ಇವೆಲ್ಲ ಹೇಗೆ ಅಂದರೆ ನೀವು ಎಷ್ಟು ಕೇಳ್ಕೊಳ್ತೀರಾ, ಎಷ್ಟು ಓದ್ತೀರಾ ಅಷ್ಟು ನಿಮಗೆ ನೀಟಾಗಿ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕಡ್ಡಾಯ ಕನ್ನಡ ಆರಾಮಾಗಿ ಪಾಸ್ ಆಗ್ಬೋದು. ಏಕೆಂದರೆ ಮೊದಲನೇದಾಗಿ ನಾವು ಕನ್ನಡಿಗರು. ಸೊ ಕನ್ನಡ ಭಾಷೆ ಮೇಲೆ ನಮಗೆ ಭಯ ಬೇಡ, ಆರಾಮಾಗಿ ಅದು ಪಾಸ್ ಆಗುತ್ತೆ. ಹಂಗಂತ ನಮ್ಮ ಪ್ರಯತ್ನ ನಿಲ್ಸೋದು ಬೇಡ, ನಾವು ಓದ್ತಿರೋಣ. ಜೈ ಕನ್ನಡಾಂಬೆ.
ಸೊ ಇದೇ ರೀತಿ ನಮ್ಮ ಸಾಯಿ ದೇವ್ಸ್ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ನಮ್ಮ ಸ್ಟಡಿ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.